ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದುರ್ಗಾ ವಿಶಾಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ರಾಮನಗರದಲ್ಲಿ ಕೂತಿದ್ದು ನಮ್ಮ ಮನೆಯವರು. ನಾವು ಪಿರಿಯಾಪಟ್ಟಣಕ್ಕೆ ಹೋಗಬೇಕಿತ್ತು. ಪಿರಿಯಾಪಟ್ಟಣ ಟೆಂಪಲ್ಗೆ ಹೋಗೋಣ ಅಂತ. ಅಷ್ಟರಲ್ಲಿ ನಮ್ಮ ಮನೆಯವರ ಅಕ್ಕನ ಮಗ ಬಂದು ಪಿಕಪ್ ಮಾಡಿದ್ರು ನಮ್ಮನ್ನ ಕಾರಲ್ಲಿ. ಬಸ್ಸಲ್ಲಂತೂ ಹೋಗಿ ನೈಟ್ ಸಂಜೆ ಹೊತ್ತಿಗೆ ಬರೋಕ್ಕಾಗೋದಿಲ್ಲ. ಆದ್ದರಿಂದ ಕಾರಲ್ಲಿ ಹೋಗಿ ಸೇಫ್ಟಿಯಾಗಿ ಬರೋಣ ಅಂತ ಅಂದ್ಕೊಂಡು ಮಕ್ಕಳೆಲ್ಲ ಊರಿಗೆ ಹೋಗಿದ್ರು. ಆದ್ದರಿಂದ ನಾನು ಮತ್ತು ನಮ್ಮ ಮನೆಯವರು, ನಮ್ಮ ಯಜಮಾನ್ರ ತಂಗಿ ಮಗಳು, ಹಾಗೆ ಅವರ ಅಕ್ಕನ ಮಗ ಮತ್ತು ಅವರ ಹೆಂಡತಿ, ಇಷ್ಟು ಜನ ಕಾರಲ್ಲಿ ಹೋಗಿದ್ದೋ. ಒಟ್ಟು ಅವ್ರ ಮಗ ಕೂಡ ಚಿಕ್ಕದ ಪಾಪು, ಇಷ್ಟು ಜನ ಹೋಗಿದ್ದೋ ನಾವು ಕಾರಲ್ಲಿ. ದೇವಸ್ಥಾನಕ್ಕೆ ಹೋಗ್ತಿರೋದ್ರಿಂದ ಬೇಗನೆ ಎದ್ದು ಬಂದಿದ್ದೀವಿ ಫ್ರೆಂಡ್ಸ್. ಬೆಳಗ್ಗೆನೇ ವಾರ ಮಾಡಿ ಪೂಜೆ ಮಾಡಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಅದು ಅಲ್ಲದೆ ಲಾಂಗ್ ಜರ್ನಿ ಇದು. ರಾಮನಗರದಿಂದ ಒಂದು 130 ಕಿಲೋಮೀಟ್ರ್ ಆಗುತ್ತೆ. ನಾವಿಲ್ಲಿ ಪಿರಿಯಾಪಟ್ಟಣಕ್ಕೆ ಹೋಗ್ತಿರೋದು. ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿಂದ ಹುಣಸೂರು ರೋಡ್ಗೆ ಹೋಗ್ತಾ ಇದ್ದೀವಿ. ಮಡಿಕೇರಿ ಇನ್ನೊಂದು 40-50 ಕಿಲೋಮೀಟ್ರ್ ಇರುತ್ತೆ ಫ್ರೆಂಡ್ಸ್, ಅಷ್ಟೇ. ಅಷ್ಟು ದೂರ ಹೋಗಿರ್ತೀವಿ ನಾವು ಕಾರಲ್ಲಿ. ನಾನು ಇದೇ ಫಸ್ಟ್ ಟೈಮು ಕೇಳಿತ್ತು ನೋಡಿ. ಇಲ್ಲಿ ನಮ್ಮ ಪಿರಿಯಾಪಟ್ಟಣ ನಮ್ಮ ಹೆಮ್ಮೆ, ಶಕ್ತಿ ದೇವತೆಗಳ ನಗರ ಅಂತ ಬೋರ್ಡ್ ಇದೆ. ಪಿರಿಯಾಪಟ್ಟಣ ಸಿಕ್ತು. ಬರೋದಕ್ಕೂ ಕೂಡ ಲಾಂಗ್ ಜರ್ನಿ ಆದ್ದರಿಂದ ತುಂಬ ಸೇಫಾಗಿ ಬರಬೇಕು ವೆಹಿಕಲ್ಸ್ಗಳನ್ನ ಮಾಡಿಕೊಂಡು. ಹಾಗೆ ಇಲ್ಲಿ ಬಂದ್ವಿ. ನಾವು ಬಂದು ಫಸ್ಟು ಕಾರ್ ಪಾರ್ಕ್ ಮಾಡೋಣ ಅಂತ ಅಂದ್ಕೊಂಡು. ನೋಡಿ, ದೇವಸ್ಥಾನ ಕಾಣುತ್ತೆ, ಇಲ್ಲಿಗೆ ಕಾಣುತ್ತೆ, ಆದರೆ ಝೂಮ್ ಮಾಡಿದ್ರೂ ಅಷ್ಟು ನೀಟಾಗಿ ಕಾಣ್ತಾ ಇಲ್ಲ. ನೋಡಿ, ಇದು ದೇವಸ್ಥಾನ. ಅಂಗಡಿಗಳೆಲ್ಲ ಜಾಸ್ತಿ ಇದೆ ಇಲ್ಲಂತೂ. ಅಮ್ಮನಿಗೆ ಮಡ್ಲಕ್ಕಿ, ತಂಬಿಟ್ಟು, ಹಾಗೆ ಮಡೆ ಎಲ್ಲನೂ ಮಾಡ್ತಾರೆ. ಹಾಗೆ ಇಲ್ಲೂ ಕೂಡ ನಾನ್ ವೆಜ್ ಮಾಡ್ತಾರೆ. ನಮ್ಮ ಯಜಮಾನ್ರು ಅವ್ರ ಅಕ್ಕವರು ಕೂಡ ಇಲ್ಲಿ ನಾನ್ ವೆಜ್ ಅಡುಗೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಕೂಡ ಬಂದಿದ್ದೀವಿ, ದೇವ್ರ ದರ್ಶನ ಮಾಡಬೇಕು, ಹಾಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ಇದು ರೋಡು, ಕಾರನ್ನು ಪಾರ್ಕ್ ಪಿರಿಯಾಪಟ್ಟಣದ ಮಸನಿಕಮ್ಮ ಟೆಂಪಲ್. ಮಂಗಳವಾರ, ಶುಕ್ರವಾರ, ಭಾನುವಾರ ಅಮ್ಮನ ವಾರ ಆಗಿರೋದ್ರಿಂದ ತುಂಬ ಜನ ಇರ್ತಾರೆ, ನೋಡ್ಕೊಂಡು ಬರಬೇಕು. ಹಾಗೆ ದೇವಸ್ಥಾನ ಕೂಡ ತುಂಬಾ ರಶ್ ಇರುತ್ತೆ ಈ ಟೈಮಲ್ಲಿ. ನಾವು ಇದೇ ಫಸ್ಟ್ ಟೈಮ್ ಬಂದಿರೋದ್ರಿಂದ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ ತುಂಬ ಚೆನ್ನಾಗಿ ಜನ ಎಲ್ಲ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ ಏನದಕ್ಕೊಂದಕ್ಕಾಗಲಿ. ಹಾಗೆ ಇಲ್ಲಿ ಬಂದು ನೋಡಿ, ಚಪ್ಪಲಿ ಬಿಟ್ಬಿಟ್ಟು ಇಲ್ಲಿ ಇತ್ತು ಅಂದ್ಬಿಟ್ಟು ಕಾಲು ತೊಳ್ಕೊಂಡ್ವಿ. ಹಾಗೆ ದೇವಸ್ಥಾನಕ್ಕೆ ಹೋದ್ವಿ. ಹಾಗೆ ಇಲ್ಲಿ ಯಾವುದೇ VIP ದರ್ಶನ ಯಾವುದೂ ಇಲ್ಲ. ಹಾಗೆ ನಾವು ಪೂಜೆ ಸಾಮಾನು ಏನು ತೊಗೊಂಡಿರಲಿಲ್ಲ, ನಮ್ಮ ಯಜಮಾನ್ರು ಅಕ್ಕರೇ ತೊಗೊಂಡಿದ್ರು. ಹಾಗೆ ದರ್ಶನ ಮಾಡ್ಕೊಂಡು ಬರೋಣ ಅಂತ ಬಂದ್ವಿ. ಅವರು ಮಡೆ, ತಂಬಿಟ್ಟು, ಆರತಿ ಎಲ್ಲ ಕೂಡ ಮಾಡಿದರು. ಹಾಗೆ ಅವರ ಮಗಳಿಗೆ ಮದುವೆ ಸೆಟ್ ಆಗ್ತಿರ್ಲಿಲ್ಲ, ಆದ್ದರಿಂದ ಅವರು ಇಲ್ಲಿ ಮನೆ ದೇವ್ರು ಮಾಡಬೇಕು ಅಂತ ಬಂದರೆ ಅವ್ರ ಮನೆ ದೇವರು ಹೆಣ್ದೇವರು. ನಾವು ಸರತಿ ಸಾಲಲ್ಲಿ ನಿಂತ್ಕೊಂಡು ದರ್ಶನ ಮಾಡೋಣ, ದೇವರನ್ನು ಕಾಯ್ದೆ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಬಂದು ಫಸ್ಟು VIP ಲೈನಲ್ಲಿ ನಿಂತ್ಕೊಂಡ್ವಿ. ಅಲ್ಲಿ ಬಿಡೋದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದು ದೇವಸ್ಥಾನದ ಹಿಂಭಾಗ ಬಂದು ಲೈನಲ್ಲೇ ಕ್ಯೂನಲ್ಲಿ ನಿಂತ್ಕೊಳ್ಳೋಣ. ಜಾಸ್ತಿ ಜನ ಇದ್ದರು, ಆದರೂ ಕೂಡ ಬೇಗ ಬಿಡ್ತಾಯಿದ್ರು. ಟೆಂಪಲ್ ಅಂತೂ ಚಿಕ್ಕದಾಗೇ ಇದ್ದರು. ಇಲ್ಲಿನ ಪವರ್ಫುಲ್ ಶಕ್ತಿ ದೇವತೆ ಮಸಣಿಕಮ್ಮ ತುಂಬ ಪವರ್ಫುಲ್ಲು. ಈ ದೇವಿ ಬಂದು ಚಾಮುಂಡೇಶ್ವರಿ ತಂಗಿ ಅಂತಲೇ ಹೇಳ್ತಾರೆ. ಹಾಗೆ ಈ ದೇವಿ ಬಲಭಾಗಕ್ಕೆ ಏನಾದರೂ ಹೂ ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ, ನಾವು ಅಂದ್ಕೊಂಡಿರೋದೆಲ್ಲ ಒಳ್ಳೆಯದಾಗುತ್ತೆ. ಹಾಗೆಯೇ ಇಲ್ಲಿ ನಾನ್ ವೆಜ್ ಕೂಡ ಮಾಡ್ತಾರೆ, ಸವೆ ಕೂಡ ಮಾಡ್ತಾರೆ ದೇವರಿಗೆ ಅಂತ. ಮರಿ, ಕೋಳಿನೆಲ್ಲ ಬಲಿ ಕೊಟ್ಟು ಮಾಡ್ತಾರೆ. ಅದು ದೇವಸ್ಥಾನ ಹತ್ರ ಕೊಡೋದಿಲ್ಲ, ಆ ಕಡೆ ಸೈಡ್ ಮಾಡ್ತಾರೆ. ಅಲ್ಲೆಲ್ಲ ಛತ್ರಗಳಿವೆ. ಹಾಗೆ ಚಿಕ್ಕದಾಗಿ ಮನೆಗಳೆಲ್ಲ ಕಟ್ಬಿಟ್ಟಿದ್ದಾರೆ ಇಲ್ಲಿ ನಾನ್ ವೆಜ್ ಅಡುಗೆ ಮಾಡೋರಿಗೆ ಅಂತ ಅಂದ್ಬಿಟ್ಟು. ಅಲ್ಲೇ ನಿಂತಿರೋದ್ರಿಂದ ದೇವಸ್ಥಾನದ ಮುಂಭಾಗನ ವೀಡಿಯೋ ಮಾಡಿದೆ. ಹಾಗೆ ದೇವಸ್ಥಾನದ ಒಳಗಡೆ ಹೋದ್ವಿ. ನೋಡಿ, ತುಂಬ ರಶ್ ಇದೆ. ಅದು ಗಾಳಿನೂ ಆಡ್ತಿಲ್ಲ, ಫ್ಯಾನು ಇಲ್ಲ, ಅಷ್ಟು ರಶ್ ಇದೆ ಒಳಗಡೆ ಅಂತೂ. ತುಂಬಾ ಸೆಕೆ ಆಯ್ತಿತ್ತು. ಹಾಗೆ ಇಲ್ಲಿ ಪ್ರತಿಯೊಬ್ಬರಿಗೂ ಪೂಜೆ ಮಾಡಿಕೊಡ್ತಾರೆ. ಫಸ್ಟು ದರ್ಶನ ಮಾಡೋರಿಗೆ ಬಿಡಬೇಕು, ಆಮೇಲೆ ಪೂಜೆ ಮಾಡಿಕೊಡ್ಬೇಕು. ಆಗ ಮಾಡಲ್ಲ, ಪ್ರತಿಯೊಬ್ಬರಿಗೂ ಪೂಜೆ ಮಾಡ್ತಾರೆ. ಪೂಜೆ ಸಾಮಾನು ಯಾರು ತಂದಿರ್ತಾರೆ ಅವ್ರಿಗೆಲ್ಲ ಪೂಜೆ ಮಾಡ್ತಾರೆ. ನೋಡಿ, ಇದೆ ವೀಡಿಯೋ ಮಾಡೋಂಗಿಲ್ಲ, ಆದರೂ ಕದ್ದು ಮುಚ್ಚಿ ವೀಡಿಯೋ ಮಾಡಿಕೊಂಡೆ ದೇವ್ರನ್ನ. ಹಾಗೆ ಹೊರಗಡೆ ನೋಡಿ ಪಿರಿಯಾಪಟ್ಟಣ ದೇವಸ್ಥಾನ ಈ ರೀತಿ ಇದೆ. 2 ಕಡೆನೂ ಬೋರ್ಡ್ ಹಾಕಿದ್ದಾರೆ, ಮಸನಿಕಮ್ಮ ದೇವಸ್ಥಾನ ಅಂತ ಈ ಸೈಡು ಮತ್ತು ಆ ಸೈಡ್ 2 ಸೈಡು ಹಾಕಿದ್ದಾರೆ. ಹಾಗೆ ಮುಂದೆಗಡೆ ಬಂದು ಇಲ್ಲಿ ಗಡಾಂಬದ ಹತ್ರ ಕಡ್ಡಿ ಕರ್ಪೂರೆಲ್ಲ ಹಚ್ಕೊಂಡು ಪೂಜೆ ಮಾಡ್ಕೊಂಡು 1-2 ಫೋಟೋ ತಗೊಂಡು. ದುಷ್ಟಶಕ್ತಿ, ಶತ್ರುಗಳ ಕಾಟ ಎಲ್ಲ ಕೂಡ ತುಂಬ ಚೆನ್ನಾಗಿ ನಿವಾರಣೆ ಆಗುತ್ತೆ. ನಮಗೂ ಕೂಡ ಮನಸ್ಸಲ್ಲಿ ಏನೋ ಬೇಡಿಕೆ ಇತ್ತು, ಹಾಗೆ ಎಲ್ಲ ಕೇಳಿಕೊಂಡು ಅಮ್ಮ ಒಳ್ಳೇದು ಮಾಡಮ್ಮ ಅಂತ ಕೇಳ್ಕೊಂಡು ಬಂದ್ವಿ. ಗಂಬದಲ್ಲಿದ್ದಂಥ ಅರಿಶಿನ ಕುಂಕುಮನೇ ಹಚ್ಕೊಂಡ್ವಿ. ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ದರ್ಶನ ಹೆಚ್ಚಿದಾಗ ಏನು ಮಾಡಿದ್ರು, ಐನೋರು ಅಡ್ಲಾಗಿ ನಿಂತ್ಕೊಂಡ್ಬಿಟ್ಟಿದ್ರು. ಸರಿಯಾಗಿ ನಮಗೆ ದೇವ್ರ ದರ್ಶನ ಕೂಡ ಆಗಲಿಲ್ಲ, ಆ ರೀತಿ ಆಯಿತು. ಬೇಡಿದ್ದೆಲ್ಲವನ್ನು ಕರುಣಿಸ್ತಾಳಂತೆ ಈ ದೇವಿ, ಏನೇ ಬೇಡ್ಕೊಂಡ್ರು ಇಲ್ಲ ಅಂತ ಹೇಳೋದಿಲ್ವಂತೆ. ತುಂಬ ಪವರ್ಫುಲ್ ಆದಂತಹ ಶಕ್ತಿ ದೇವತೆ. ಹಾಗೆ ಇಲ್ಲಿ ಹೂ ಪ್ರಸಾದವನ್ನು ಕೂಡ ಕೇಳ್ಕೋಬೋದು. ನಮ್ಮದು ಯಾವುದೇ ಒಂದು ಕೆಲಸ ಇರಲಿ ಅದ್ರ ಬಗ್ಗೆ ಒಂದು ಹೂವನ್ನು ಕೂಡ ಕೇಳ್ಕೋಬೋದು. ಹಾಗೆ ಇಲ್ಲಿ ಬಂದು ನಾವು ಪೂಜೆನೆಲ್ಲ ಮುಗಿಸ್ಕೊಂಡ್ಬಂದ್ವಿ. ಇಲ್ಲಿ ನದಿ ಇತ್ತು, ಇದು ಯಾವ ನದಿ ಅಂತ ನನಗೂ ಕೂಡ ಗೊತ್ತಿಲ್ಲ, ಆದರೆ ಸ್ವಲ್ಪ ನೀರು ಕಡಿಮೆ ಆಗಿತ್ತು.
ಮಳೆ ಹುಯ್ದಾಗ ತುಂಬಿಕೊಳ್ಳುತ್ತೆ ಅಂತ ಅನಿಸುತ್ತೆ. ಸ್ವಲ್ಪ ನದಿನೆಲ್ಲ ನೋಡಿಕೊಂಡು ಬಂದ್ವಿ ನಾವು. ನೋಡಿ ಮಳೆ ಹುಯ್ದಾಗ ತುಂಬಿದ್ರೆ ದೊಡ್ಡದಾಗಿ ಕಾಣುತ್ತೆ ಇದು. ನದಿನೋ ಅಥವಾ ಕೆರೆನೋ ಅಂತಲೂ ಗೊತ್ತಾಗಲಿಲ್ಲ ನಮಗೆ ಫಸ್ಟ್ ಟೈಮ್ ಬಂದಿರೋದ್ರಿಂದ. ನಾವು ಯಾರನ್ನೂ ಕೇಳಲೂ ಇಲ್ಲ. ಹಾಗೆ ಇದನ್ನು ನೋಡಿಕೊಂಡು ಬಂದ್ವಿ. ಬಂದು ಇಲ್ಲಿ ನಮ್ಮ ನೆಂಟರಿಷ್ಟೆಲ್ಲ ಸೇರಿದ್ರು ಫ್ರೆಂಡ್ಸ್. ಅವರು ಒಂದು ಬಸ್ ಮಾಡ್ಕೊಂಡು ಬಂದಿದ್ದರು. ತುಂಬ ಜನ ನಮ್ಮ ನೆಂಟರಿಷ್ಟು ಸೇರಿದರು. ಫಂಕ್ಷನ್ ಇತ್ತು, ನಾನ್ ವೆಜ್ದು ಊಟ ಅಂತ ಹೇಳಿದ್ನಲ್ಲ, ಎಲ್ಲೆಲ್ಲ ಅಡುಗೆ ಮಾಡ್ತಿದ್ದಾರೆ. ಅಡುಗೆನ ನಾನು ವೀಡಿಯೋ ಮಾಡೋಕ್ಕೋಗಿಲ್ಲ. ದೇವಸ್ಥಾನದಲ್ಲಿ ಸರತಿ ಸಾಲಲ್ಲಿ ನಿಂತು ದರ್ಶನ ಎಲ್ಲ ಮಾಡಿ ಬಂದಿದ್ವಲ್ಲ, ಅದರಿಂದ ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿದ್ವಿ. ಆಂಟಿಯವರು ತೆಂಬಿಟ್ಟು ಎಲ್ಲ ಮಾಡಿದರು. ಹಾಗೆ ತೆಂಬಿಟ್ಟೆಲ್ಲ ಕೊಟ್ಟಿದ್ದರು ನಮಗೂ ಕೂಡ. ಹಾಗೆ ಸ್ವಲ್ಪ ಹೊತ್ತು ನಮ್ಮ ಫ್ಯಾಮಿಲಿ ಎಲ್ಲ ಜೊತೆಲ್ಲೂ ಕೂಡ ಮಾತಾಡ್ಕೊಂಡು ಕೂತಿದ್ವಿ. ಹಾಗೆ ಇವರು ನಮ್ಮ ಯಜಮಾನ್ರವರ ಅಕ್ಕನ ಮಗಳು. ಇವ್ರಿಗೆ ಮದುವೆ ಸೆಟ್ ಆಗಿಲ್ಲ ಅಂದ್ಬಿಟ್ಟು ಎಲ್ರಿಗೂ ಕೂಡ ಅರಿಶಿನ ಕುಂಕುಮ, ಬ್ಲೌಸ್ ಪೀಸ್ ಎಲ್ಲ ತಂದಿದ್ದರು. ಬಂದಂಥ ಮುತ್ತೈದೆಯರಿಗೆಲ್ಲರಿಗೂ ಕೂಡ ಅರಿಶಿನ ಕುಂಕುಮ ಬಾಗಿನ ಕೊಡೋದಕ್ಕೆ ರೆಡಿ ಮಾಡ್ಕೊಂಡಿದ್ರು. ಬ್ಲೌಸ್ ಪೀಸು, ಎಲೆ ಅಡಿಕೆ, ಬಳೆ, ಹೂವು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ರು. ಎಲ್ರಿಗೂ ಕೂಡ ಅರಿಶಿನ ಕುಂಕುಮ ಕೊಟ್ಟು ಅವರು ಕೂಡ ಎಲ್ಲರೂ ಕೂಡ ಅರಿಶಿನ ಕುಂಕುಮ ಎಲ್ಲ ತಗೊಂಡು ಎಲ್ಲರ ಹತ್ರನೂ ಆಶೀರ್ವಾದ ಪಡ್ಕೊಂಡ್ರು. ಹಾಗೆ ಇಲ್ಲಿ ನಾನ್ ವೆಜ್ ಊಟ ಮಾಡಿದರು. ಚಿಕನ್ನು, ಮಟನ್ನು, ಮುದ್ದೆ, ಹಾಗೆ ಸಾಂಬಾರು, ರೈಸು ಎಲ್ಲವನ್ನು ಕೂಡ ಮಾಡಿದರು. ಎಲ್ಲನೂ ಊಟ ಮಾಡಿಕೊಂಡು ಮತ್ತೆ ಊರಿಗೆ ಹೋಗೋದಕ್ಕೆ ರೆಡಿ ಆದರು. ಹಾಗೆ ಎಲ್ಲರೂ ಎಷ್ಟು ಜನ ಫ್ಯಾಮಿಲಿಲಿ ಬಂದಿದ್ರು ಅಷ್ಟು ಜನಕ್ಕೂ ಕೂಡ ಅರಿಶಿನ ಕುಂಕುಮ ಕೊಟ್ಟು ಎಲ್ರಿಗೂ ಕೂಡ ಒಡಲು ತುಂಬಿದ್ರು. ಉಷಾ, ಇವರ ಹೆಸರು ಉಷಾ ಇವರು. ಅಡುಗೆ ಎಲ್ಲ ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬೋಟಿಗೆ ಎದ್ದು ಮಟನ್ ಸಾರು ಎಲ್ಲ ತುಂಬ ಚೆನ್ನಾಗಿತ್ತು. ಆದರೆ ಯಾವುದನ್ನು ನಾನು ವೀಡಿಯೋ ಮಾಡಲಿಲ್ಲ. ವೀಡಿಯೋ ಮಾಡೋದಕ್ಕೇನು ಹೋಗಲಿಲ್ಲ, ತುಂಬ ಜನ ಇದ್ದರು ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಲಿಲ್ಲ. ಹಾಗೆ ಊಟ ಮಾಡಿದ್ವಿ. ಇಲ್ಲಿಂದ ಊಟ ಏನು ತೊಗೊಂಡು ಹೋಗ್ಬಾರ್ದಂತೆ, ಅದೊಂದು ಪ್ರತೀತಿ ಇದೆ ಅಂತ ಹೇಳಿದ್ರು ಅವರು. ಆದ್ದರಿಂದ ನಾವು ಊಟ ಅಲ್ಲೇ ಮಾಡ್ಕೊಂಡು ಬಂದ್ವಿ. ಮನೆಗೆ ಸಾಂಬಾರು ಗಿಂಬಾರು ಆ ಥರ ಎಲ್ಲ ಏನೂ ತರಲಿಲ್ಲ. ಎಲ್ರಿಗೂ ಕೂಡ ಉಷಾ ಅವರ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಎಲ್ರಿಗೂ ಮುಡಿದ್ವು. ಅವರೇ ಕೂಡ ಹೂವು ಎಲ್ಲ ಮುಡಿಸು ಮಡ್ಲೆಲ್ಲ ತುಂಬಿದ್ರು. ಬ್ಲೌಸ್ ಪೀಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಆಗಲೇ 4 ಗಂಟೆ ಊಟ ಎಲ್ಲ ಮುಗಿಯೋ ಅಷ್ಟರಲ್ಲಿ 4 ಗಂಟೆ ಆಗಿಬಿಡ್ತು. ಸದ್ಯ ಮನೆಗೆ ಹೋದರೂ ಸಾಕು ಅಂತ ಅನ್ನಿಸ್ತಿತ್ತು ನನಗೆ. ನಾವು ನೈಟ್ 8 ಗಂಟೆ 8:15 ಆಯಿತು. ಅಷ್ಟು ಸ್ಪೀಡಲ್ಲಿ ಬಂದ್ರು. 8 ಗಂಟೆ 8:15ಗೆ ಬಂದ್ವು. ಹಾಗೆ ಬ್ಲೌಸ್ ಪೀಸ್ ಕೊಟ್ಟಿದ್ರು ನೋಡಿ, ತುಂಬ ಚೆನ್ನಾಗಿದೆ ಪೀಸ್ ಅಂತೂ. ವೈಟ್ದಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಹಾಗೆ ವೈಟು ಮತ್ತು ಗ್ರೀನು ತುಂಬ ಚೆನ್ನಾಗಿತ್ತು. ಇದು ಎಲ್ಲ ಸ್ಯಾರಿಗಳಿಗೂ ಸೂಟ್ ಆಗುತ್ತೆ, ಇದನ್ನು ಹೊಲಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಹಾಗೆ ಎತ್ತಿಕೊಂಡೆ. ಅಲ್ಲಿಂದ ಬಂದು ಸ್ವಲ್ಪ ಎಲ್ಲ ಬ್ಯಾಗಿಗೆ ಹಾಕೊಂಬಂದಿದ್ನಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ತರಕಾರಿ, ಹಾಗೆ ಹಾಗಲಕಾಯಿ, ಮೆಣಸಿನ್ಕಾಯಿ, ಮನೆಗೆ ಏನೇನು ಬೇಕು ಎಲ್ಲ ತಂದಿದ್ದೀನಿ. ಮಲ್ಲಿಗೆ ಹೂವು ಅಂದರೆ ನಂಗೆ ತುಂಬಾ ಇಷ್ಟ ಫ್ರೆಂಡ್ಸ್. ಅದರಿಂದ ಮಲ್ಲಿಗೆ ಹೂವು ತಂದಿದ್ದೀನಿ. ಫೋಟೋಕ್ಕೆ, ವಾರಕ್ಕೆ ಹಾಗೆ ಮುಡ್ಕೊಳ್ಳೋದಕ್ಕೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು. ಈಗ ಇಷ್ಟು ರಾತ್ರಲ್ಲಿ ಬಂದು ನಾವು 9 ಗಂಟೆ 9:15 ಆಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ. ಅಷ್ಟೊತ್ತಲ್ಲಿ ಬಂದು ನಾನು ಇಷ್ಟು ಎಲ್ಲ ಕೆಲಸ ಮಾಡ್ಕೊತಾಯಿದ್ದೀನಿ. ಹೂವನ್ನೆಲ್ಲ ಕಟ್ಟಿಟ್ಕೊಂಡು ತರಕಾರಿನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಫ್ರಿಜ್ಗೆ ಇಟ್ಕೊತಾ ಇದ್ದೀನಿ. ಈಗಂತೂ ಟೊಮೆಟೊ ತುಂಬಾ ಜಾಸ್ತಿ ರೇಟ್ ಆಗಿಬಿಟ್ಟಿದೆ. ಆದ್ದರಿಂದ ಸ್ವಲ್ಪ ಆಲೂಗೆಡ್ಡೆ, 1-2 kg ಆಲೂಗೆಡ್ಡೆ ತೊಗೊಂಬಂದಿದ್ದೀನಿ ಮನೇಲಿ ಇರಲಿ ಅಂತ. ಇಲ್ಲಂತೂ ನಮ್ಮ ಮನೆ ಹತ್ರ ಯಾರೂ ತರಕಾರಿಯವರೇ ಬರೋಲ್ಲ ಫ್ರೆಂಡ್ಸ್. ಆದ್ದರಿಂದ ಹಾಗೆ ನೋಡಿ, ಪಿರಿಯಾಪಟ್ಟಣದಿಂದ ಸೊಪ್ಪು ತಂದಿದ್ದೀನಿ. ತುಂಬಾ ಚೆನ್ನಾಗಿದೆ. ಕೊತ್ತಂಬರಿ ಸೊಪ್ಪು ಅಷ್ಟೇ, ನಾಟಿ ಸೊಪ್ಪು ತುಂಬ ಚೆನ್ನಾಗಿ ಗಮ್ ಅಂತ ಇತ್ತು, ಅಷ್ಟು ಚೆನ್ನಾಗಿತ್ತು. ಅರವೆ ಸೊಪ್ಪು, ಕಿಲ್ಕಿರೆ ಸೊಪ್ಪು ಅಂತಾರಲ್ಲ ಅದು, ಹಾಗೆ ಸಬ್ಸಿಗೆ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟು ತಂದೆ. ಸೊಪ್ಪಂತೂ ತುಂಬ ಚೆನ್ನಾಗಿ ಫ್ರೆಶ್ಶಾಗಿ ತುಂಬ ಚೆನ್ನಾಗಿತ್ತು. ಅಲ್ಲಿ ದೇವಸ್ಥಾನ ಮುಂದೆ ಮಾರ್ತಾಯಿದ್ರು. ಅಷ್ಟು ದೂರ ನಿಂತ್ಕೊಂಡು ಅಷ್ಟು ದೂರದವರೆಗೂ ಸೊಪ್ಪು ಮಾರೋರೇ ಕಾಣಿಸ್ತಾಯಿದ್ರು. ಆ ಕಡೆ ಎಲ್ಲ ತುಂಬ ಚೆನ್ನಾಗಿ ಸೊಪ್ಪು ಬೆಳೀತಾರಂತೆ. ಹಾಗೆ ನೋಡಿ, ಒಂದು 100 ರೂಪಾಯಿ ಅಷ್ಟು ಸೊಪ್ಪು ತಂದಿದ್ದೀನಿ ನಾನು. ತುಂಬ ಚೀಪ್ ರೇಟು ಕೂಡ. 20 ರೂಪಾಯಿಗೆ ಒಂದು 4 ಕಂತೆ ಸೊಪ್ಪು ಕೊಡ್ತಿದ್ರು, ಅಷ್ಟು ಚೀಪ್ ರೇಟು. ಈಗ ಈ ಸೊಪ್ಪನ್ನೆಲ್ಲನೂ ಇವತ್ತೇ ಕ್ಲೀನ್ ಮಾಡಿ ಇಟ್ಕೊಬೇಕು. ಯಾಕಂದರೆ ಹೋಗ್ಬಿಡುತ್ತೆ ಇದು, ನೀರೆಲ್ಲ ಹಾಕಿರ್ತಾರಲ್ಲ, ಫ್ರಿಜ್ಗೆ ಇಟ್ಕೊಂಡ್ರೆ ಹಾಗೆ ಹೋಗ್ಬಿಡೋದ್ರಿಂದ ನಾನೇ ಕ್ಲೀನ್ ಮಾಡಿ ಎಲ್ಲ ಫ್ರಿಜ್ಗೆ ನೀಟಾಗಿ ಇಡೋ ಅಷ್ಟರಲ್ಲಿ ಒಂದು 10-11 ಗಂಟೆ ಆಗೋಯಿತು. ಅದ್ರ ಜೊತೆಗೆ ನಾವು ಅಲ್ಲಿ ಬರಬೇಕಾದ್ರೆ ನಾನ್ ವೆಜ್ ಊಟ ಮಾಡ್ಕೊಂಬಂದಿದ್ವಿ. ಹಾಗೆ ಮನೆಗೆ ಬರೋ ಅಷ್ಟರಲ್ಲಿ ಮತ್ತೆ ಹಸುವಾಗ್ತಿತ್ತು. ಅದರಿಂದ ಟೊಮೊಟೊ ಸಾರು ಮತ್ತು ರೈಸ್ ಮಾಡು ಅಂತ ಹೇಳಿದ್ರು ನಮ್ಮ ಮನೆಯವರು. ಬಂದು ಒಂದೇ ಸಮ ಅಡುಗೆ ಮಾಡಿಕೊಂಡೆ. ಸಿಂಪಲಾಗಿ ಟೊಮೊಟೊ ಸಾರು ಮತ್ತು ರೈಸ್ ಮಾಡಿಕೊಂಡೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.